ನಾನು ಒಂದೇ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇಂದಿನ ಏನು ಶಾಸಕರಿದ್ದರು, ಮಾಜಿ ಶಾಸಕರ ಇದ್ದಾರೆ ರಾಜಶೇಖರ್ ಪಾಟೀಲ್ ಅವರಿಗೆ, ಅವರು ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಸುಮಾರು 3 ಟೈಮ್ 15 ವರ್ಷ ಒಂದು ವರ್ಷ 16 ವರ್ಷ ಶಾಸಕನಾಗಿ ಕೆಲಸ ಮಾಡಿದಾರ. ಯಾವಾಗಲಾದ್ರೂ ಕೂಡ ಒಂದೇ ಒಂದು ಸರಿ ಈ ಪುರಸಭೆಯನ್ನು ನಗರಸಭೆ ಮಾಡ್ಲಕ್ಕೆ ಅವರು ಸರ್ಕಾರಕ್ಕೆ ಗಮನಕ್ಕೆ ತಂದ್ರಂತಂದ್ರೆ ನಾ ಇವತ್ತೇ ರಾಜೀನಾಮೆ ಕೊಡ್ಲಕ್ಕೆ ಸಿದ್ಧಿದ್ದೀನಿ ಅಂತ ನಾನು ಮಣ್ಣು ಕೂಡ ಅವ್ರಿಗೆ ಚಾಲೆಂಜ್ ಮಾಡಿದ್ದೀನಿ. ಇವತ್ತು ಜನರು ಹುಷಾರಾರ ಅಂತೆ ಇವತ್ತು ನನ್ನನ್ನು ಶಾಸಕ ಮಾಡ್ತಾರೆ. ನಾನು ಏನ್ ನಮಗೆ ಅನುದಾನ ಬರ್ತಾ ಇದೆ ಅದ್ರಲ್ಲಿ ಸುಮಾರು 10 ಕೋಟಿ ರೂಪಾಯಿ ನಾ ಹುಮನಾಬಾದ್ ಪಟ್ಟಣಕ್ಕೆ ಅಭಿವೃದ್ಧಿಗೋಸ್ಕರ ನಂದು ಕೂಡ ಅನುದಾನ ಕೊಡ್ತೇನಂತ ಆಗಿದೆ. ಆದ್ರೂ ಕೂಡ ಅವ್ರಿಗೆ ಕಾಣ್ತಾ ಇಲ್ಲ, ಜನರ ಬಾಯಿಲಿಂದ ಬರ್ತಾ ಇದೆ. ಏನ್ ಇವತ್ತು ಸಿದ್ದು ಪಾಟೀಲ್ ಹುಮನಾಬಾದ್ ಶಾಸಕ ಆಗಿದಾರ, ಎಲ್ಲನೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಇವತ್ತ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ಎಲ್ಲರ ಬಾಯಿಲಿಂದ ಹೇಳ್ತಾ ಇದಾರ. ಇವತ್ತು ತಾವು ಸಾಮಾನ್ಯ ಸಭೆಯಲ್ಲಿ ಇಬ್ಬರು MLC ಕೂಡ ನಾನು ಬಾಜುನೇ ಇದ್ದರು. ನಾನು 10 ಕೋಟಿ ರೂಪಾಯಿ ನಾನು ಹುಮನಾಬಾದ್ ಪಟ್ಟಣ ಕೊಡ್ತಾ ಅಂದಾಗ ನನಗೆ ಧನ್ಯವಾದ ಹೇಳಿದ್ರು. ಒಬ್ಬರ ಸಚಿವರು ಬಂದು ನಮ್ಮ ಹುಮನಾಬಾದ್ಕ ವಿಸಿಟ್ ಮಾಡಿದಾರ. ಇವ್ರಿಗೆ ಯಾವ್ದ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದೆಯಾ ಸ್ವಲ್ಪ? ಈಗಾಗ್ಲೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನು ಹುಮನಾಬಾದ್ ಪುರಸಭೆ ಇತ್ತು, ಇಂದು ನಗರಸಭೆಯಾಗಿ ಸರ್ಕಾರದಿಂದ ಆದೇಶ ಆಗಿದೆ. ಅದಕ್ಕಾಗಿ ಹುಮನಾಬಾದ್ ಮತ್ತು ಕ್ಷೇತ್ರದ ಶಾಸಕನಾಗಿ ನಾನು ಕ್ಷೇತ್ರದ ಜನತೆಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತ ಒಂದು ನನ್ನ ಸತತ ಪ್ರಯತ್ನದಿಂದ ತಾವು ನೋಡ್ಬೋದು, ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ನಾನು ಸಂಬಂಧಪಟ್ಟ ಸಚಿವರಾದಂತ ರಹೀಂ ಖಾನ್ ಅವರ ಹತ್ರ ಹೋಗಿ ನಾನು ಲೆಟರ್ ಕೊಟ್ಟು, ಸರ್ ಇವತ್ತ ನಗರಸಭೆ ಆಗ್ಬೇಕಂತಂದ್ರ 50,000 ಮೇಲೆ ಜನರು ಇರ್ಬೇಕು ಅಂತ ಹೇಳಿದಾಗ ಅವ್ರು ಅವಾಗೆ ನಾನು ಲೆಟರ್ ಕೊಟ್ಟಿದಂತ ಫಾರ್ವರ್ಡ್ ಮಾಡಿದ್ರು ಮ್ಯಾಗೆ ಸರ್ಕಾರಕ್ಕೆ. ಸರ್ಕಾರದಿಂದ ನಮ್ಮ DC ಆಫೀಸ್ಲಿಂದ ನಮ್ಮ ಪುರಸಭೆಗೆ ಬಂದು ಇಲ್ಲಿನ 2011ನೇ ಜಾತಿ ಗಣತಿಯಲ್ಲಿ ಸುಮಾರು 44,000 2011ರಲ್ಲಿ ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ 44,000 ಜನಸಂಖ್ಯೆ ಉಳ್ಳಂತ ಒಂದು ಪಟ್ಟಣ ಇತ್ತು. 14 ವರ್ಷ ಆಗಿನ ಮೇಲೆ ಎಷ್ಟಾಗ್ತದಂತ ಒಂದು ಅಂದಾಜು ಪಟ್ಟಿ ಮಾಡಿದಾಗ ಸುಮಾರು 65,000 ಪಾಪ್ಯುಲೇಷನ್ ಇದೆ ಅಂತ ಒಂದು ರಿಪೋರ್ಟ್ ಕೊಟ್ಟಿದಾಗ ಸರ್ಕಾರಕ್ಕೆ ಅದು ತಲುಪಾಗಿನ ಮ್ಯಾಕೆ ನಾನು ಮತ್ತೆ ಪದೇ ಹೋಗಿ, ಸರ್ ಏನಾಗ್ತು ಇದ್ರ ಬಗ್ಗೆ, ತಾವು ಏನು ಕೂಡ ಇನ್ನ ಇದು ಮಾಡಿಲ್ಲ ಅಂದ್ರೆ, ಇಲ್ಲ ಸರ್ ನಾ ಇದ್ರ ಬಗ್ಗೆ ರಿಪೋರ್ಟ್ ಕೇಳ್ತಾ ಇದ್ದೇವೆ, ರಿಪೋರ್ಟ್ ಈಗಾಗಲೇ ಬಂದಿದೆ, ನಾನು ಬೇಗನೆ ಮಾಡ್ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದ್ರ ಹಾಗೆ ಏನು ಕ್ಯಾಬಿನೆಟ್ ನಲ್ಲಿ ಇಡ್ಬೇಕಾದಾಗ 2 ದಿವಸ ಮೊದಲೇ ಹೇಳಿದ್ರು, ಆಜ್ ತುಮಾರ ಹುಮನಾಬಾದ್ ಕಾ ಪುರಸಭೆ ನಗರಸಭೆ ಹಮ್ ಬನಾ ರೇ ಬೋಲ್ಕೆ ಅಂತ ಅವರು ಕೂಡ ಪಾಪ ಹೇಳಿದ್ರು. ಏನ್ ಮೊನ್ನೆ ಅವಾಗ ಕ್ಯಾಬಿನೆಟ್ ನಡೆದಂತ ಸಮಯದಲ್ಲಿ ಆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡು ನಗರಸಭೆ ಮಾಡಿದಕ್ಕಾಗಿ ನಾನು ಅವತ್ತಿನ ದಿವಸ ನಮ್ಮ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರಿಗೆ ಎಂದು ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿತ್ತು ಅವ್ರ ಮನೆಗೆ ಹೋಗಿ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಸನ್ಮಾನ ಮಾಡಿ ನಾನು ಬಂದಿನಿ. ಯಾಕೆ ಒಂದು ಮಾನವತಾ ದೃಷ್ಟಿಯಿಂದ ನಮ್ಗೆ ಯಾರೇ ಇರ್ಲಿ ಇವತ್ತು ಕೆಲಸ ಮಾಡಿದ್ರಂತಂದ್ರ ನಾವು ಅವ್ರಿಗೆ ಗೌರವಿಸೋದು ನಮ್ದು ಕರ್ತವ್ಯ ಅಂತ ಅವ್ರ ಮನೆಗೆ ಹೋಗಿ ನಾನು ಅಭಿನಂದನೆ ಸಲ್ಲಿಸಿ ಬಂದಿನಿ. ತಾವು ಕೇಳಿದ ಹಾಗೆ ಇವತ್ತು ಬೇರೆಯವರೆಲ್ಲರೂ ಕೂಡ ಹೇಳ್ತಾರ ನಾವೇ ಮಾಡಿಸ್ದೇವು ನೀವೇ ಮಾಡಿಸ್ದೇರ ಅಂತ. ನಾನು ಒಂದೇ ಕೇಳಕ್ ಇಚ್ಛೆ ಪಡ್ತೀನಿ, ಹಿಂದಿನ ಏನು ಶಾಸಕರಿದ್ದರು, ಮಾಜಿ ಶಾಸಕರ ಇದ್ದಾರೆ ರಾಜಶೇಖರ್ ಪಾಟೀಲ್ ಅವರಿಗೆ, ಅವರು ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಸುಮಾರು 3 ಟೈಮ್ 15 ವರ್ಷ ಒಂದು ವರ್ಷ 16 ವರ್ಷ ಶಾಸಕನಾಗಿ ಕೆಲಸ ಮಾಡಿದಾರ. ಯಾವಾಗಲಾದ್ರೂ ಕೂಡ ಒಂದೇ ಒಂದು ಸರಿ ಈ ಪುರಸಭೆಯನ್ನು ನಗರಸಭೆ ಮಾಡ್ಲಕ್ಕ ಅವರು ಸರ್ಕಾರಕ್ಕೆ ಗಮನಕ್ಕೆ ತಂದ್ರಂತಂದ್ರೆ ನಾ ಇವತ್ತೇ ರಾಜೀನಾಮೆ ಕೊಡ್ಲಕ್ಕ ಸಿದ್ಧಿದ್ದೀನಿ ಅಂತ ನಾನು ಮಣ್ಣು ಕೂಡ ಅವ್ರಿಗೆ ಚಾಲೆಂಜ್ ಮಾಡೀನಿ. ಇವತ್ತು ಯಾರೇ ಮಾಡ್ಲಿ ಏನೇ ಮಾಡ್ಲಿ ಪಟ್ಟಣ ತಾಲೂಕಾ ಅಭಿವೃದ್ಧಿ ಆಗ್ತದೆಯಲ್ಲ ಅದು ಸಂತೋಷ ಪಡ್ಬೇಕು. ಅದೆಲ್ಲ ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತಾರಂತಂದ್ರ ಅದಕ್ಕೆ ಯಾವುದು ಕೂಡ ಇದು ಇಲ್ಲ. ಜನರು ಬಹಳಷ್ಟು ಹುಷಾರಿದ್ದಾರ, ಜನರೇನು ಹುಚ್ಚಿಲ್ಲ. ಇವತ್ತು ಜನರು ಹುಷಾರಾರ ಅಂತೆ ಇವತ್ತು ನನ್ನನ್ನು ಶಾಸಕ ಮಾಡಿದ್ದಾರೆ. ಇವತ್ತು ಯಾಕಂತಂದ್ರೆ ಎಲ್ಲರೂ ಕೂಡ ಜನರಿಗೆ ಗೊತ್ತಿದೆ. ಯಾಕೆ ಜನರೇ ಹೇಳ್ತಾ ಇದಾರೆ, ಇಷ್ಟು ವರ್ಷ ಯಾರು ಕೂಡ ಕೇಳಿಲ್ಲ, ಆದ್ರೆ ತಾವು ಶಾಸಕನಾಗಿನ ಮೇಲೆ ಇದ್ರ ಬಗ್ಗೆ ಅಧಿವೇಶನಲ್ಲಿ ಕೂಡ ಮಾತಾಡಿದ್ರಿ.
ಸಂಬಂಧಪಟ್ಟ ಸಚಿವರು ಕೂಡ ತಾವು ಹೋಗಿ ಭೇಟಿಯಾಗಿ ಪ್ರಯತ್ನ ಮಾಡಿದ್ರಂತ ಇವತ್ತ ಜನರು ಕೂಡ ಬಹಳ ಜನರು ನನ್ನನ್ನು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ಇನ್ನು ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು. ಈಗಾಗಲೇ ತಾವು ನೋಡ್ಬೋದು, ನಾನ್ ಶಾಸಕನಾಗಿದ್ಮ್ಯಾಕೆ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಮೃತ್ 2 ಯೋಜನೆಯಲ್ಲಿ ಸುಮಾರು 165 ಕೋಟಿ ರೂಪಾಯಿದು ನಾವು ಉಸ್ತುವಾರಿ ಸಚಿವರು ಮತ್ತು ನಮ್ಮ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಇಲ್ಲೇ ಹುಮ್ನಾಬಾದ್ ನಲ್ಲಿ ನಾವು ಗುದ್ದಲಿ ಪೂಜೆ ಮಾಡಿ ಈಗಾಗಲೇ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಯಾಕ ಫಸ್ಟ್ ಮೂಲಭೂತ ಸೌಕರ್ಯಕ್ಕೆ ನಾವು ಇದು ಕೊಡೋದು ಅಂತಂದ್ರೆ ನೀರಿಗೆ, ಕುಡಿಯೋ ನೀರಿಂದ ಇರ್ಬೋದು, ರೋಡಿಂದ ಇರ್ಬೋದು, ಚರಂಡಿಗಳು ಇರ್ಬೋದು, ಉದ್ಯಾನವನ ಇರ್ಬೋದು, ಅನೇಕ ಇವತ್ತ ಪಟ್ಟಣ ಸೌಂದರ್ಯೀಕರಣ ಆಗ್ಬೇಕು ಅಂತ ಈಗಾಗಲೇ ತಾವು ನೋಡ್ಬೋದು. ಇವತ್ತು IB-ಲಿಂದ ಬ್ಯಾಂಕಿನವರೆಗೆ ರೋಡ್ ನೋಡಿ, ಅಲ್ಲಿಂದ ಕೆಳಗಡೆ ಬ್ಯಾಂಕ್ಲಿಂದ NH ವರೆಗೆ ರೋಡು, ಮತ್ತೆ ಈಗ ಮೊನ್ನೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯಲ್ಲಿ ನಾನು ಏನ್ ನಮಗೆ ಅನುದಾನ ಬರ್ತಾ ಇದೆ ಅದ್ರಲ್ಲಿ ಸುಮಾರು 10 ಕೋಟಿ ರೂಪಾಯಿ ನಾ ಹುಮ್ನಾಬಾದ್ ಪಟ್ಟಣಕ್ಕೆ ಅಭಿವೃದ್ಧಿಗೋಸ್ಕರ ನಂದು ಕೂಡ ಅನುದಾನ ಕೊಡ್ತೀನಂತ ನಾನು ಘೋಷಣೆ ಮಾಡಿದೆ. ಈಗಾಗಲೇ ನಾವು DPR ಕೂಡ ರೆಡಿ ಮಾಡ್ತಾ ಇದ್ದೆವು. ಯಾಕಂದ್ರೆ ನಮ್ಗೆ ಒಂದೇ ಏನು ಅಂತಂದ್ರೆ ಇಡೀ ಮತಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಇವತ್ತು ಏನೋ ಒಂದು ವಿಶ್ವಾಸ ಇಟ್ಟಿ ಇವತ್ತು ಜನರ ಆಶೀರ್ವಾದ ಮಾಡ್ಯಾರ ನಮ್ಮನ್ನು. ಇವತ್ತು ಆ ಜನರ ಒಂದು ಸೇವಕನಾಗಿ ನಾವು ಸೇವೆ ಸಲ್ಲಿಸಂತ ಕಾರ್ಯ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು MLA ಆಗೀನಿ, ನಾನು ಇದು ಆಗೀನಿ ಅಂತ ನಮ್ಮಲ್ಲಿ ಯಾವುದು ಕೂಡ ಜಂಬ ಕುಚ್ಕೊಂತ ಮಾತಿಲ್ಲ. ನಾನು ಯಾವಾಗ್ಲೂ ಕೂಡ ಒಂದೇ ಹೇಳ್ತೀನಿ, ಇವತ್ತ ನಾನು ಒಂದು ಹುಮ್ನಾಬಾದ್ ಮತಕ್ಷೇತ್ರದ ಸೇವಕನಾಗಿ ಇವತ್ತು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸೇವಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಜಿ ಶಾಸಕರಿಗೆ ಒಂದೇ ಹೇಳಕ್ ಇಚ್ಛೆ ಪಡ್ತೀನಿ, ಮಾಜಿ ಶಾಸಕರು ಇದ್ದಾಗ ಕಮ್ಮಿ ಬರ್ತಿತ್ತು, ಅದಕ್ಕೆ ಒಪ್ಕೊಂಡೆ. ಈಗ ಹಿಂದಕ್ಕೆ ಅವ್ರಿಗೆ ನಾನು ಮೊದಲು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅದೇ ಹೇಳಿನಿ, ಹಿಂದಕ್ಕ 4,000 ರೂಪಾಯಿ ಒಂದು ತೊಲಿ ಬಂಗಾರ ಬರ್ತಿತ್ತು. ಇವತ್ತೇನ್ ರೇಟ್ ಆಗಿದೆ? ಹಿಂದಕ್ಕೆ ಅವ್ರು ಶಾಸಕ ಇದ್ದಾಗ 110 ರೂಪಾಯಿಗೆ ಸಿಮೆಂಟ್ ಚೀಲ ಇತ್ತು, ಇವತ್ತು 400 ರೂಪಾಯಿ ಆಗಿದೆ. ಸ್ಟೀಲ್ ರೇಟ್ ಏನಿತ್ತು ಅವತ್ತ? ನಾವೆಲ್ಲ ಗುತ್ತೇದಾರಿ ಮಾಡೋ ಟೈಮಿನಾಗ 20-22 ರೂಪಾಯಿ ಇತ್ತು, ಇವತ್ತು 70-75 ರೂಪಾಯಿ ಆಗಿದೆ. ಯಾವಾಗ್ಲೂ ಕೂಡ ದಿನ ಹೆಂಗ ಇದಾಗ್ತಾ ಇದೆ, ಎಲ್ಲನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ನಮ್ ಇದನ್ನು ಕೂಡ ಹೆಚ್ಚಿಗೆ ಆಗ್ಬೇಕಲ್ಲ, ಅನುದಾನ ಕೂಡ ಹೆಚ್ಚಿಗೆ ಆದಾಗೆ ನಾವು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗಿದೆ. ಹಿಂದಕ್ಕ ನಾವು 1 ಕಿಲೋಮೀಟರ್ PWD ರೋಡ್ ಮಾಡ್ಬೇಕಂದ್ರ 50 ಲಕ್ಷದಾಗ ಆಗ್ತಿತ್ತು. ಈಗ 1 ಕಿಲೋಮೀಟರ್ ನಾವು PWD ರೋಡ್ ಮಾಡ್ಬೇಕಂದ್ರ 1,80,00,000 ರೂಪಾಯಿ ಬೇಕು. ZP ರೋಡ್ ಮಾಡ್ಬೇಕಂತಂದ್ರ 80 ಲಕ್ಷ ರೂಪಾಯಿ ಬೇಕಾಗಿದೆ. ಈಗ ಹಿಂದಕ್ಕ 25 ಲಕ್ಷ ರೂಪಾಯಿದಾಗ 1 ಕಿಲೋಮೀಟರ್ ಆಗ್ತಿತ್ತು. ಇವತ್ತು ಬೆಲೆ ಏರಿಕೆ ಎಲ್ಲಾನು ಕೂಡ ಆಗ್ತಾ ಇದೆ. ಹೇಗೆ ನಮ್ದು GDP ಎಕನಾಮಿ ಡೆವಲಪ್ ಆಗುತ್ತಲ್ಲ, ಅದೇ ತರ ಎಲ್ಲಾನು ಕೂಡ ಹೆಚ್ಚಿಗಾಗುತ್ತೆ. ಹಿಂದಕ್ಕೆ ಲೇಬರ್ಗಳು ತಾವು ನೋಡ್ಬೋದು, ನಾವು ಹೊಲದಾಗ ನಾವು ಇದು ಮಾಡಿಸ್ತಾ ಟೈಮಿನಾಗ ಇವತ್ತು ಒಬ್ಬರು ಸದಿ ಕಳಿಬೇಕು, ಒಂದು ಮುಮ್ ಕಳಿಬೇಕಂತಂದ್ರ ಅವಾಗ 10-15 ರೂಪಾಯಿ ಇರ್ತಿತ್ತು. ಇವತ್ತ ಅದೇ ಸೇಮ್ ಒಂದು ಮುಮ್ ಕಳಿಬೇಕಂದ್ರೆ 300 ರೂಪಾಯಿ ಇದೆ, 300 ರೂಪಾಯಿ ಇದೆ. ಇವತ್ತು ಬೆಲೆ ಏರಿಕೆ ಆಗಿದೆ, ಆದ್ರೂ ಕೂಡ ಅವ್ರಿಗೆ ಕಾಣ್ತಾ ಇಲ್ಲ, ಜನರ ಬಾಯಿಲಿಂದ ಬರ್ತಾ ಇದೆ. ಏನ್ ಇವತ್ತು ಸಿದ್ದು ಪಾಟೀಲ್ ಹುಮ್ನಾಬಾದ್ ಶಾಸಕ ಆಗಿದಾರ, ಎಲ್ಲನೂ ಕೂಡ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಪಟ್ಟಣಗಳಲ್ಲಿ ಇವತ್ತ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ಎಲ್ಲರ ಬಾಯಿಲಿಂದ ಹೇಳ್ತಾ ಇದಾರ. ಈಗ ನಾ ಮೊನ್ನೆನೂ ಕೂಡ ಹೇಳಿದೆ, ಅಪೋಸಿಷನ್ಸ್ ನಾವು ಏಟೇ ಕೆಲಸ ಮಾಡಿರೋರು ಕೂಡ ನಮಗ್ ಶಬಾಷ್ಗಿರಿ ಕೊಡಲ್ಲ, ಅವ್ರೆಲ್ಲೂ ಕೂಡ ಬ್ಲಾಕ್ ಪಾಯಿಂಟ್ ಅಂತ ಇಡ್ಬೇಕಂತ ಇರ್ತದ. ಅವ್ರಲಿಂದ ನಾನು ಅಭಿವೃದ್ಧಿ ಬಗ್ಗೆ ಬಯಸಲ್ಲ, ಜನರ ಬಾಯಿಲಿಂದ ನಾನು ಅಭಿವೃದ್ಧಿ ಬಯಸ್ತಾ ಇದ್ದೀನಿ. ಈಗ ನೋಡ್ರಿ, ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ, ದೇ ಆರ್ ಇನ್ ಅಪೋಸಿಷನ್ಸ್. ಅವ್ರು ಏನು ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವು ಏನಿಲ್ಲ, ನಾನು ಒಳ್ಳೆ ಮಾಡಿದ್ದೆ ಅವಾಗ್ಲೇ ಹೇಳ್ಯಾರೇನು? ಅವ್ರು ನಾನು ಒಳ್ಳೇದ್ ಮಾಡಿದ್ ಹೇಳ್ಯಾರೇನು? ಇವತ್ತ ತಾವು ಸಾಮಾನ್ಯ ಸಭೆಯಲ್ಲಿ 2 MLC ಕೂಡ ನಾನು ಬಾಜುನೇ ಇದ್ದರು. ನಾನು 10 ಕೋಟಿ ರೂಪಾಯಿ ನಾನು ಹುಮ್ನಾಬಾದ್ ಪಟ್ಟಣ ಕೊಡ್ತಾ ಅಂದಾಗ ನನಗ್ ಧನ್ಯವಾದ ಹೇಳಿದ್ರೇನು ಅವ್ರು? ತಾವು ನೋಡ್ಬೋದು, ನಗರಸಭೆ ಮಾಡಿದೆವು. ನಾನು ಇವತ್ತು ನನ್ನ ದನಿ ಜೋಡಿಸಿ MLC-ಗಳು ಭೀಮರಾವ್ ಪಾಟೀಲ್ ಮಾಡಿರಂತ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಶಾಸಕನಾಗಿ ತಮ್ಮ ಮಾಧ್ಯಮ ಅಂತ ಮುಖಾಂತರ ಅವ್ರ ಬಾಯಿಲಿಂದ ಎಲ್ಲರ ಬಂತು. ಶಾಸಕರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಗರಸಭೆ ಮಾಡಿರಂತ ಎಲ್ಲರ ಬಂತು. ಈಗ ಹೊಟ್ಟೆ ಕಿಚ್ಚಿ ಪಡೋನಿಗೆ ಅದಕ್ಕೆ ಯಾರೇನು ಔಷಧಿನೇ ಇಲ್ಲ. ಅದಕ್ಕ ಇವತ್ತು ನಮ್ದೇನು ಕಾರ್ಯ ಇದೆ, ಜನರ ಒಂದು ಆಸೆ ಏನಿದೆ, ಹುಮ್ನಾಬಾದ್ ಪಟ್ಟಣ ಅಭಿವೃದ್ಧಿ ಆಗ್ಬೇಕು, ಎಲ್ಲಾ ದೀನ ದಲಿತರ ಬಡ ಜನರ ಎಲ್ಲರಿಗೆ ಏನು ವಂಚಿತರಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವಂತ ಕಾರ್ಯ ಆಗ್ಬೇಕಂತ ಇವತ್ತೇನು ಬೇಡಿಕೆ ಇದೆ ಅದ ಅನುಗುಣವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗಾಗಲೇ ನಾವು ಅನೇಕ ಹೋರಾಟಗಳನ್ನು ಕೂಡ ಮತ್ತು ವಿಸಿಟ್ಗಳನ್ನು ಕೂಡ ರೈತರ ಬಗ್ಗೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಬಂದಿದ್ದೆವು. ಈ
ಏನ್ 30 ತಾರೀಕಿಗೆ ಡೇಟ್ ಕೊಟ್ಟಿದಾರ ಸರ್ಕಾರದಿಂದ, ಈ 30 ತಾರೀಕಿಗೆ ಬರ್ಲು ಹೋಗ್ತು ರೈತರಿಗೆ ಹಣ ಜಮಾ ಆಗ್ತಿಲ್ಲ ಅಂತಂದ್ರ ಅದ್ರೊಳಗಾಗೆ ನಾವು ಕೂಡ ಹುಮ್ನಾಬಾದ್ ನಲ್ಲಿ ಬೃಹತ್ ಆದಂತ ರೈತರ, ಇವತ್ತು ಯಾವುದೇ ಇದು ಇಲ್ಲ, ರೈತರ ಒಳಗೊಂಡು ಇವತ್ತು ನಾವು ಹೋರಾಟ ಮಾಡ್ತೇವಂತ ನಾವು ಮೊನ್ನೆನೂ ಕೂಡ ಹೇಳಿದೆವು, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಗೊತ್ತಾ, ಯಾಕಂತಂದ್ರೆ ಇವತ್ತು ಅನ್ನ ಕೊಡೋರು ಯಾರ ಇದ್ದಾರ ಅಂದ್ರೆ ಆ ರೈತರಿದ್ದಾರ. ಆ ರೈತರ ಬಗ್ಗೆ ನಾವು ಕಾಳಜಿ ವಹಿಸಿ ನಾವು ನಿಂದಿರ್ಬೇಕಾಗ್ತದೆ. ಗೊತ್ತಾ, ಇವತ್ತು ಈ ಸರ್ಕಾರ ಏನು ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಮೊನ್ನೆ ಏನು ವೈಮಾನಿಕ ಸರ್ವೆ ಆಗ್ತು, ಬಂದ್ರು 1 ಗಂಟೆದಾಗ ಹೋಗ್ಬಿಟ್ರು. ಇವತ್ತು ಸಮೀಕ್ಷೆ ಆಗ್ಬೇಕು ಅಂತಂದ್ರೆ ಸಂಬಂಧಪಟ್ಟ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ ಇಲ್ಲೇ ಬೀಡರ್ ಹೂಡಿ ಎಲ್ಲಾ ಕಡೆ ತಾಲೂಕಾಗ ಹೋಗಿ ಏನೇನು ಎಲ್ಲೆಲ್ಲಿ ಹಾನಿ ಆಗಿದೆ ಅದು ಪರಿಶೀಲನೆ ಮಾಡಬೇಕು. ಮತ್ತು ಏನು ಇವತ್ತು ಕಂದಾಯ ಸಚಿವರು ಇರ್ಬೋದು, ಇವತ್ತ ಕೃಷಿ ಸಚಿವರು ಇರ್ಬೇಕು, ಒಬ್ಬರ ಸಚಿವರು ಬಂದು ನಮ್ಮ ಹುಮ್ನಾಬಾದ್ಕ ವಿಸಿಟ್ ಮಾಡಿದಾರ? ಇವ್ರಿಗೆ ಯಾವ್ದ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ಸ್ವಲ್ಪ ಉಸ್ತುವಾರಿ ಸಚಿವರು ಬಂದು ನೋಡಿದಾರ ಹುಮ್ನಾಬಾದ್ಗೆ? ತಾವು ನೋಡ್ಬೋದು. ಯಾಕೆ ಹುಮ್ನಾಬಾದ್ ಅವ್ರಿಗೆ ಕಾಣ್ತಾ ಇಲ್ಲ? ಭಾಲ್ಕಿ ಕ್ಷೇತ್ರದ ಅಂದ್ರ ಅವರು ಇದ್ದಿದ್ದು ನಮ್ದು ಉಸ್ತುವಾರಿ ಸಚಿವರು ಬೀದರ್ ಜಿಲ್ಲೆ. ಅವ್ರು ಬೀದರ್ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಬಂದು ಅದ್ರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ ಎಲ್ಲನೂ ಕೂಡ ಓಡಾಡ್ಬೇಕಾಗ್ತದೆ. ಗೊತ್ತಾ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.